ನಮಸ್ಕಾರ ರೀ ಗೇಮರ್ ಮಂದಿ, ವೆಲ್ಕಮ್ 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 ಬ್ಯಾಕ್ ಟು ಸೂರಜ್ ಗೇಮಿಂಗ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರ್ಯಾಂಚ್ ಸಿಮ್ಯುಲೇಟರ್ ಅಂತ ಒಂದು ಗೇಮ್ ಆಡ್ತಾ ಇದೀವಿ. ಈ ರ್ಯಾಂಚ್ ಸಿಮ್ಯುಲೇಟರ್ ಅಂದ್ರೆ 3 Idiots ಮೂವಿಲಿ ರ್ಯಾಂಚೋ ಇರ್ತನಲ್ಲ, ಆ ರ್ಯಾಂಚೋಗೂ ಈ ರ್ಯಾಂಚ್ ಸಿಮ್ಯುಲೇಟರ್ಗೆ ಏನೋ ಸಂಬಂಧ ಇಲ್ಲ. ಆದ್ರೂ ಈ ರ್ಯಾಂಚ್ ಸಿಮ್ಯುಲೇಟರ್ ಅಂದ್ರೆ ಇದೊಂದು ವಿಲೇಜ್ ಲೈಫ್ ಸ್ಟೈಲ್ ಬಗ್ಗೆ ಉಂಟು ಗೈಸ್. ಈ ಗೇಮ್ ಫುಲ್ ವಿಲೇಜ್ ವೈಬ್ಸ್ ಬರ್ತದೆ. ಇಲ್ಲಿ ಹಿಂದ್ಗಡೆ ಏನು ವಿಲೇಜ್ ಕಾಣಿಸ್ತುಂಟಲ್ಲ, ಇದೇ ತರ ಈ ಗೇಮ್ ಮಾತ್ರ ಮುಕ್ಕಳರೆ ಮಜಾ ಉಂಟು ಗೈಸ್. ಇದ್ರದ್ದೊಂದು ಸೀರೀಸ್ ಸ್ಟಾರ್ಟ್ ಮಾಡುವ ಅಂತಿದ್ದೆ. ವಿಡಿಯೋ ಫುಲ್ ಲಾಸ್ಟ್ ತನಕ ನೋಡ್ರಿ. ಈ ಗೇಮಿಂದ ಸೀರೀಸ್ ಸ್ಟಾರ್ಟ್ ಮಾಡ್ಬೇಕಾ ಬೇಡ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಈಗ ಸದ್ಯಕ್ಕೆ ಬರ್ರಿ ಗೇಮ್ ಸ್ಟಾರ್ಟ್ ಮಾಡುವ ಗೈಸ್. ಇದೇ ನೋಡ್ರಿ ರ್ಯಾಂಚ್ ಸಿಮ್ಯುಲೇಟರ್ ಅಂದ್ರೆ. ಇದರಲ್ಲಿ ಕಸ್ಟಮೈಸ್ ಕ್ಯಾರೆಕ್ಟರ್ ಅಂತ ಒಂದು ಆಪ್ಷನ್ ಉಂಟು. ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಕಸ್ಟಮೈಸ್ ಮಾಡ್ಬೋದು. ಇದು ನಮ್ಮ ಕ್ಯಾರೆಕ್ಟರ್ಗೆ ಒಂದು ಹೆಸರಿಡ್ಬೇಕಲ್ಲ. ಕ್ಯಾರೆಕ್ಟರ್ ಜಗದೀಶ್, ನಮ್ಮ ಜಗದೀಶ್ ಅಣ್ಣನಿಗೆ ಇದು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿಟ್ಟಿದ್ದೆ ಗೈಸ್. ಇಲ್ಲಿ ಪ್ರಿಸೆಟ್ಸ್ ಬೇಕಾದರೆ ಪ್ರಿಸೆಟ್ಸ್ ಕೊಟ್ಟಾರೆ. ಇಲ್ಲಿ ನೋಡ್ರಿ ಇಲ್ಲೇ ಚೇಂಜ್ ಮಾಡ್ಕೋಬೋದು. ನಮ್ಮ ಲಕ್ಕಿ ಫಾರ್ಗೂಸನ್ ಇದ್ನಲ್ಲ, ಇದು ಮಜಾ ಉಂಟು. ಈ ಕ್ಯಾರೆಕ್ಟರ್ ಮಜಾ ಉಂಟು. ಇದ್ರದ್ದು ಹೇರ್ ಕಲರ್ ಒಂದು ಚೇಂಜ್ ಮಾಡುವ. ಯಾಕಂದ್ರೆ ನಾವು ವಿ ಆರ್ ಇಂಡಿಯನ್ಸ್ ಇಂದ ಬ್ಲ್ಯಾಕ್ ಇರ್ತದೆ ಹೇರ್ ಕಲರ್. ಓಕೆ, ನಮ್ಮ ಕ್ಯಾರೆಕ್ಟರ್ ರೆಡಿ ಆಗಿದೆ. ಅಣ್ಣನ ಎಂಟ್ರಿ ನೋಡ್ರಿ ಹೆಂಗೆ. ಸ್ಕಿಪ್ ಟ್ಯುಟೋರಿಯಲ್. ಇಫ್ ಸ್ಕಿಪ್ ದ ಓಲ್ಡ್ ಹೌಸ್ ವಿಲ್ ಬಿ. ಸ್ಕಿಪ್ ಮಾಡೋದು ಬೇಡ ಗೈಸ್, ಯಾಕಂದ್ರೆ ಈ ಗೇಮ್ ಬಗ್ಗೆ ನನಗೂ ಗೊತ್ತಿಲ್ಲ. ಇದು ನಾ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಡೋಂಟ್ ಸ್ಕಿಪ್. ಗೈಸ್, ಗೇಮಿನ ಗ್ರಾಫಿಕ್ಸ್ ಮಾತ್ರ ಕ್ರೇಜಿ ಉಂಟು. ಗ್ರಾಫಿಕ್ಸ್ ಬಗ್ಗೆ ಮಾತೇ ಇಲ್ಲ. ವೆಲ್ಕಮ್ ಟು ದ ರ್ಯಾಂಚ್. ಫಾಲೋ ದ ಬ್ಲೂ ಐಕಾನ್ ಆ್ಯಂಡ್ ರೀಡ್ ದ ಲೆಟರ್. ಓಕೆ, ನಮಗೋಸ್ಕರ ಯಾರೋ ಲೆಟರ್ ಇಟ್ಟಾರಂತೆ. ಹೋಗಿ ಲೆಟರ್ ಓದ್ಬೇಕು ಗೈಸ್. ಈಗ ಗಂಟಲಲ್ಲಿ ಕಿಚ್. ಲೆಟರ್, ವೇರ್ ಇಸ್ ಮೈ ಲೆಟರ್? ಹಿಯರ್ಸ್ ದ ಲೆಟರ್. ಹಲೋ ಗ್ರ್ಯಾಂಡ್ ಚೈಲ್ಡ್. ಓಹ್, ಹುಡುಗಿ ಬರ್ತಿದ್ದಲ್ಲ ಇದು. ಇಫ್ ಯು ರೀಡ್ ದಿಸ್ ಲೆಟರ್ ದೆನ್ ಯು ಅಗ್ರಿ ಟು ಫುಲ್ಫಿಲ್ ಮೈ ಲಾಸ್ಟ್ ವಿಲ್ ಆ್ಯಂಡ್ ಕಮ್ ಟು ಅವರ್ ಫ್ಯಾಮಿಲಿ ರ್ಯಾಂಚ್. ಇಟ್ ಈಸ್ ಡಿಸೋಲೇಟ್ ಬಿಕಾಸ್ ಐ ಡಿಡ್ ನಾಟ್ ಹ್ಯಾವ್ ದ ಟೈಮ್ ಆ್ಯಂಡ್ ಆಪರ್ಚುನಿಟಿ ಟು ಡೀಲ್ ವಿತ್ ಇಟ್. ಕಮ್ ಇನ್ ಟು ದ ಹೌಸ್. ಐ ಲೆಫ್ಟ್ ಅ ಫ್ಯೂ ಥಿಂಗ್ಸ್ ಇನ್ ದ ಆಟಿಕ್ ದಟ್ ವಿಲ್ ಹೆಲ್ಪ್ ಯು. ಐ ಬಿಲೀವ್ ಇನ್ ಯು, ಯುವರ್ ಲವಿಂಗ್ ಗ್ರ್ಯಾಂಡ್ ಫಾದರ್. ಓ, ನಮ್ಮ ಅಜ್ಜ ಬರ್ತಿದ್ದು ಗೈಸ್ ಇದು. ನಮ್ಮ ಅಜ್ಜ ನಮ್ಗೆ ಲೆಟ್ರ್ ಬರ್ದಾನೆ. ಸೊ ನಾವೀಗ ಏನು ಮಾಡ್ಬೇಕಂದ್ರೆ ನಮ್ಮ ಅಜ್ಜಂದು ವಿಶ್ ಫುಲ್ಫಿಲ್ ಮಾಡ್ಬೇಕಂತೆ. ಏನು ವಿಶ್ ಅಂದರೆ ಇನ್ಸ್ಪೆಕ್ಟ್ ದ ಫಸ್ಟ್ ಫ್ಲೋರ್ ಆಫ್ ದ ಹೌಸ್. ಓಕೆ, ಫೈಂಡ್ ದ ಟೆಂಟ್. ಓ, ಇದು ನಮ್ಮ ಟೆಂಟ್ ಏನಾ ಗೈಸ್? ಇದು ನಮ್ಮ ಟೆಂಟ್. ಇಲ್ಲಿ ಗೇಮ್ ಸೇವ್ ಮಾಡ್ಬೋದು. ನಾವು ಮಲ್ಕೊಳ್ಳೋದು ಇಲ್ಲೇ. ಪ್ರೆಸ್ ಇಟು. ಓಕೆ, ಇಲ್ಲಿ ಮಲ್ಕೊಳ್ಳೋದು ಗೈಸ್ ನಾವು. ಸಾಕು. ಟರ್ನ್ ಆನ್ ದ ರೇಡಿಯೋ ಆನ್ ದ ವಾಲ್. ಓಕೆ, ನಮ್ಮ ಅಜ್ಜಂದು ರೇಡಿಯೋ ಉಂಟಂತೆ, ಅದನ್ನು ಆನ್ ಮಾಡಬೇಕಂತೆ. ಬರ್ರಿ ಆನ್ ಮಾಡುವ. ಇದೇನು ನಮ್ಮ ಅಜ್ಜನ ಮನೆ. ಅಜ್ಜ ಮುಕ್ಕಳಲ್ಲಿ ದೊಡ್ಡ ಮನೆ ಕಟ್ಸೋಣ. ಹೌದು, ಆದರೆ ಸಿಮೆಂಟಿನ ಕಟ್ಸಲಿಲ್ಲ, ಕಟ್ಗಿನ ಕಟ್ಸಾನೆ. ದೊಡ್ಡ ಗಾಳಿ ಬಂದರೆ ಎಲ್ಲ ಹಾರು ಹೋಗ್ತದೆ. ಆ ಥರ ಮನೆ ಉಂಟು. ಇಲ್ಲ ಆಲ್ರೆಡಿ ಎಲ್ಲ ಹಾರು ಹೋಗಿ ಮುರಿದು ಬಿದ್ದಾಗದೆ. ಇರಲಿ. ಎಂಟರ್. ನಾನಂತೂ ಸಿಕ್ಕಾಕೊಂಡೀನಿ ಬ್ರೋ. ಅಜ್ಜಂದು ರೇಡಿಯೋಲ್ಲಿ ಉಂಟು. ಇಲ್ಲಿ ಉಂಟು ಗೈಸ್. ಅಜ್ಜಂದು ರೇಡಿಯೋ ಒಂದು ಸಲ ಆನ್ ಮಾಡ್ಬೇಕಂತೆ. ಓಕೆ, ಟರ್ನ್ ಆನ್ ಮಾಡಿದೆ. ಏನು ಸೌಂಡೇ ಬರಲಿಲ್ಲ. ಹಲೋ, ಟರ್ನ್ ಆಫ್. ಡನ್. ಈಗೇನು ಮಾಡ್ಬೇಕಾ? ರಿಮೂವ್ ದ ಆಬ್ಸ್ಟ್ಯಾಕಲ್. ಇಲ್ಲೇ ಉಂಟು ಗೈಸ್. ಇದೇ ರಿಮೂವ್ ಮಾಡ್ಬೇಕಾ? ಟು ಡಿಸ್ಟ್ರಾಯ್ ರಿಮೂವ್ ಐಟಮ್ ಸೆಲೆಕ್ಟ್ ಡೆಮೊಲಿಷ್ ಮೋಡ್ ಇನ್. ಡನ್. ಡನ್. ಓಕೆ, ಆಯಿತು. ಯು ನೀಡ್ ಅ ಕ್ರೋಬಾರ್ ಟು ಸ್ಟಾರ್ಟ್ ಡೆಮಾಲಿಷಿಂಗ್. ಓಕೆ, ಕ್ರೋಬಾರ್ ಬೇಕಂತೆ ನಮ್ಮ ಹತ್ರ. ಕ್ರೋಬಾರ್ ಉಂಟಲ್ಲ. ಓ ಇಲ್ಲ, ಕ್ರೋಬಾರ್ ಹುಡುಕ್ಬೇಕೇನ? ಕ್ರೋಬಾರ್ ಇಲ್ಲ ನಮ್ಮ ಹತ್ರ. ನೆಕ್ಸ್ಟ್ ಏನು? ಫೈಂಡ್ ದ ಚೆಸ್ಟ್ ಅಪ್ ಸ್ಟೇರ್ಸ್. ಓಕೆ, ಇಲ್ಲೇ ಉಂಟು ಗೈಸ್. ನಮ್ಮ ಅಜ್ಜಂದು ಟ್ರಂಕ್ ಸಿಕ್ತೋ. ಇದರಲ್ಲಿ ಏನೋ ಇಟ್ಟಾನಂತೆ. ನಮಗೆ ಏನು ಇಟ್ಟಾನೆ ಗೊತ್ತಿಲ್ಲ ಅಜ್ಜ. ನೋಡುವ. ಗನ್ ಇಟ್ಟಾರ ಗೈಸ್. ಗನ್ ಸಿಕ್ತು ವಿತ್ ಬುಲೆಟ್ಸ್. ಓಕೆ, ಸ್ವಲ್ಪ ದುಡ್ಡು ಇಟ್ಟಾನೆ. ವಾವ್, ಮಸ್ತ್ ಇದ್ದ ಗೈಸ್ ನಮ್ಮ ಅಜ್ಜ. ಪಾಪ ಸಾಯಿ ಬರ್ತಿತ್ತು. ಇರಲಿ. ಓಕೆ, ಇಲ್ಲೊಂದು ಲೆಟ್ರ್ ಉಂಟು. ಟೇಕ್ ದಿಸ್ ರಿವಾಲ್ವರ್ ಇನ್ ದ ಫಾರೆಸ್ಟ್. ದೇರ್ ಆರ್ ಮೆನಿ ವೈಲ್ಡ್ ಅನಿಮಲ್ಸ್ ದಟ್ ಕ್ಯಾನ್ ಕಾಸ್ ಯು ಟ್ರಬಲ್. ಐ ಹ್ಯಾವ್ ಲೆಫ್ಟ್ ಸಮ್ ಮನಿ ಆ್ಯಂಡ್ ಆಮೋಸ್. ಒನ್ ಮೋರ್ ಥಿಂಗ್, ಯು ವಿಲ್ ನೀಡ್ ಅ ಕಾರ್ in the garage at the entrance to the ranch. There is an old UTV. You will need to use spare parts you find here to fix it up. Good luck. Thank you grandfather. ಮಸ್ತ್ ಗ್ರ್ಯಾಂಡ್ ಇದ್ದ. ಏನಾಗಲಿಲ್ಲ, ಗ್ರ್ಯಾಂಡ್ ಮಾತ್ರ ಸ್ವೀಟ್ ಇದ್ದ ಗೈಸ್ ನಮ್ಮದು. ಈಗ ಅಲ್ಲೇನಂದರೆ ಒಂದು UTV ಉಂಟಂತೆ ನಮ್ಮ ಅಜ್ಜಂದು ಹಳೆ ಗಾಡಿ.
ಅದಕ್ಕೀಗ ಎಲ್ಲ ಸ್ಪೇರ್ ಪಾರ್ಟ್ಸ್ ತಂದು ರೆಡಿ ಮಾಡ್ಕೋಬೇಕಂತೆ. ಆಮೇಲೆ ಗನ್ನು ಕೊಟ್ಟೋಗನ್ ನಮ್ಮ ಅಜ್ಜ. ಗನ್ ಯಾಕಂದರೆ ಇಲ್ಲಿ ವೈಲ್ಡ್ ಎನಿಮಲ್ಸ್ ಎಲ್ಲ ಬರ್ತದಂತೆ. ಆಲ್ರೆಡಿ ಬಂತು ನೋಡ್ರಿ ಗನ್ ತಗೊಳ್ಳೋದು, ಈಗ ರೀಲೋಡ್ ಮಾಡೋದು ಗನ್ನು. ಓಕೆ, ವೈಲ್ಡ್ ಎನಿಮಲ್ಸ್ ಎಲ್ಲ ಬರ್ತದೆ, ಬಟ್ ಇದು ವೈಲ್ಡ್ ಎನಿಮಲ್ ವೈಲ್ಡ್ ಏನಿಲ್ಲ, ಆದರೂ ಒಂದು ಹಂಟ್ ಮಾಡಿ ನೋಡುವ. ಓಡೋಯ್ತು ಗೈಸ್, ಓಡ್ತು ಪಾಟ ಸೆಲೆಕ್ಟ್ ಶಾಟ್. ಸತ್ತೋಯ್ತು ಮಕ್ಕಳೇ. ಇದೆಲ್ಲ ಗೇಮಲ್ಲಿ ಅಷ್ಟೇ. ಇದ್ರ ಸ್ಕಿನ್ನು ಮಾಡ್ಬೋದು. ಮಾಂಸ ಸಿಕ್ತು ಗೈಸ್. ಈ ಮಾಂಸ ಏನು ಮಾಡೋದು? ಪಿಕಪ್ ದ ಐಟಮ್ ಆ್ಯಂಡ್ ಹೋಲ್ಡ್ ಸ್ಟಾರ್ಟಪ್. ಓಕೆ, ಇದು ಹಿಂಗೆ ತೊಗೊಂಡು ಈಗ ಎಲ್ಲರೂ ಇಡ್ಬೋದು. ಇದು ತೊಗೊಂಡು ಏನು ಮಾಡೋದು ಅಂತ ಗೊತ್ತಿಲ್ಲ, ಮುಂದೆ ನೋಡುವ. ಇದೇನು ಮಾಡೋದು? ಸದ್ಯಕ್ಕೆ ಇಲ್ಲೇ ಇರಲಿ ಗೈಸ್. ಈಗ ಮುಂದಿನ ಕೆಲಸ ಮಾಡುವ ನಾವು. ಏನಂದರೆ ಗಾಡಿ ರೆಡಿ ಮಾಡ್ಬೇಕಂತ ಅಜ್ಜ ಹೇಳಾನೆ. ಅಜ್ಜನೇ ಬೋಲ ಕರ್ನೇಕಾ ಎಲ್ಲ ಕಡೆ ಒಂದೊಂದು ಪಾರ್ಟ್ಸ್ ಬಿದ್ದದ ಗೈಸ್. ಇಲ್ಲೇನಿದೆ? ಇದೇನಿದೆ? ಸೀಟ್ ಎಲ್ಲ ಈಗ ಜೋಡಿಸಿ ನಾವು ಕಾರ್ ರೆಡಿ ಮಾಡಬೇಕು. ಇಲ್ಲುಂಟು ಗ್ಯಾರೇಜ್. ಓಕೆ, ಇಲ್ಲುಂಟು ಗೈಸ್ ನಮ್ಮ UTV. ಇದಕ್ಕೀಗ ನೆಕ್ಸ್ಟ್ ಏನು ಬೇಕು? ಟೈರ್ ಇಲ್ಲ ಗೈಸ್, ಟೈರ್ಸ್ ಬೇಕು. ಓಕೆ, ಸೀಟ್ ಡನ್. ಟೈರ್ ಬೇಕು. ಟೈರ್ ಎಷ್ಟು ಬೇಕು? ಇನ್ನೂ 3 ಟೈರ್ಸ್ ಬೇಕು. ಇಲ್ಲೊಂದುಂಟು 4. ಯಸ್, ನಮ್ಮ ಗಾಡಿ ರೆಡಿ ಆಯ್ತು ಗೈಸ್. ಸ್ಟಾರ್ಟ್. ಓಕೆ, ಗಾಡಿ ಸ್ಟಾರ್ಟ್ ಆಯ್ತು. ಕ್ರೇಜಿ ಉಂಟು ಗೈಸ್ ಗಾಡಿ, ಕ್ರೇಜಿ ಉಂಟು. ಏನಿದೆ? ಜೆರಿಕ್ಯಾನ್ ಪ್ಲೇಸ್ ದ ಜೆರಿಕ್ಯಾನ್ ಇನ್ ದ UTV ಕಾರ್ಗೋ ಬೆಡ್ ಯೂಸಿಂಗ್ ದಿಸ್. ಡನ್. ಫ್ಯೂಲ್ ಕ್ಯಾನ್ ಗೈಸ್. ಇದು ಫ್ಯೂಲ್ ಎಲ್ಲ ತುಂಬಿಸ್ಕೊಡೋಕೆ ಬೇಕಾಗ್ತದೆ. ರೀಚ್ ಗ್ಯಾಸ್ ಸ್ಟೇಷನ್. ಓಕೆ, ಈಗ ಗ್ಯಾಸ್ ಸ್ಟೇಷನ್ಗೆ ಹೋಗ್ಬೇಕು. ಗ್ಯಾಸ್ ಸ್ಟೇಷನ್ ಎಲ್ಲುಂಟಂತ ಮ್ಯಾಪಲ್ಲಿ ನೋಡ್ಕೊಳ್ಳುವ. ಗ್ಯಾಸ್ ಸ್ಟೇಷನ್ ಎಲ್ಲುಂಟು ಗೈಸ್. ಗ್ಯಾಸ್ ಸ್ಟೇಷನಿಗೆ ಹೋಗಿ ಗಾಡಿಗೆ ಫ್ಯೂಲ್ ಹಾಕಿ ಮತ್ತು ಸ್ವಲ್ಪ ಅಲ್ಲಿ ಮಾಂಸ ಇತ್ತಲ್ಲ, ಮಾಂಸ ಈ ಗಾಡೀಲಿ ತೊಗೊಂಡು ಹೋಗುವ ಗೈಸ್. ಸಾರಿ ಅಜ್ಜ. ಡನ್. ನಡ್ರಿ ಸೀದಾ ಈಗ ನೆಕ್ಸ್ಟ್ ಸ್ಟಾಪ್ ಗ್ಯಾಸ್ ಸ್ಟೇಷನ್ಗೆ. A few moments later. ಗಾಯ್ಸ್, ಒಂದು ಲಫ್ಡಾ ಬಿಡ್ತು. ಏನಂದರೆ ನೀರು ಕುಡಿಯೋಕಂತ ಹೋಗಿದ್ದೆ, ಇದು ರೆಕಾರ್ಡಿಂಗ್ ಪಾಸ್ ಮಾಡಿ ಹೋಗಿದ್ದೆ, ಮತ್ತು ವಾಪಸ್ ಬಂದು ರೆಕಾರ್ಡ್ ಸ್ಟಾರ್ಟ್ ಮಾಡೋದೇ ಮರ್ತೋಯ್ತು. ಗೇಮ್ ಆಡ್ತಾ ಕುಂತ್ಬಿಟ್ಟಿದೆ. ಅಯ್ಯೋ, ಜಾಸ್ತಿ ಏನಾಗಲಿಲ್ಲ. ನಾ ಹೇಳ್ತೆ ಕೇಳ್ರಿ ಏನಾಯ್ತೇಳಿ. ಅಲ್ಲಿಂದ ಮಾಂಸ ತೊಗೊಂಡೆ ಗಾಡೀಲಿ. ಮಾಂಸ ತೊಗೊಂಡು ಇದು ಕ್ಯಾನ್ ತೊಗೊಂಡು ಬಂದೆ. ಅಲ್ಲಿ ಗ್ಯಾಸ್ ಸ್ಟೇಷನಿಗೆ ಹೋದೆ. ಅಲ್ಲೊಂದು ಗ್ಯಾಸ್ ಸ್ಟೇಷನ್ ಇತ್ತು, ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಅಷ್ಟೇ, ಮತ್ತೇನು ಮಾಡಲಿಲ್ಲ. ಅದಾದಮೇಲೆ ಇಲ್ಲೊಂದು ಕಾರ್ ಶಾಪ್ ಅಂತ ಉಂಟು ಗೈಸ್. ಈ ಕಾರ್ ಶಾಪಿಗೆ ಬಂದೆ. ಕಾರ್ ಶಾಪ್ ಓನರ್ ಇದ್ದ. ಅವನ ಹತ್ರ ಮಾತಾಡೋದಿತ್ತು. ಅವೇನಂದ ಅಂದರೆ, ಸರ್ ನೀವು ಹೊಸ ಕಾರ್ ಬೇಕಾದ್ರೆ ತೊಗೋಬೋದು ಅಂತಂದ. ಬೇಡ ಅಂತ ನಾನು, ತೊಗೋಬೋದು ಅಂತ ಅವ. ಬೇಡ ಅಂತ ನಾನು, ತೊಗೋಬೋದು ಅಂತ ಅವ. ಕೊನೆಗೂ ತೊಗೊಳ್ಳಿಲ್ಲ, ಯಾಕಂದರೆ ನಮ್ಮ ಅಜ್ಜ ಕೊಟ್ಟಿದ್ದ ಹಳೆ ಗಾಡಿ ಇತ್ತಲ್ಲ, ಸೊ ತೊಗೊಳ್ಳಿಲ್ಲ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ ನಮಗೆ ವಿಸಿಟ್ ದ ಹಾರ್ಡ್ವೇರ್ ಸ್ಟೋರ್. ಓಕೆ, ಹಾರ್ಡ್ವೇರ್ ಸ್ಟೋರಿಗೆ ವಿಸಿಟ್ ಮಾಡ್ಬೇಕಂತೆ. ಹಾರ್ಡ್ವೇರ್ ಸ್ಟೋರ್ ಇಲ್ಲುಂಟು ಗೈಸ್. ಓಕೆ, ಈ ಚಾಲೆಂಜಸ್ ಎಲ್ಲ ಕೊಡ್ತಿದ್ದೀನಿ ನಮ್ಮ ಅಜ್ಜನೇ ಗೈಸ್. ಯಾಕಂದರೆ ಅಜ್ಜ ಬದುಕಿದಾಗೂ ಕೆಲಸ ಹೇಳ್ತಿದ್ದೆ, ಈಗ ಸತ್ರು ಕೆಲಸ ಹೇಳ್ತಿದ್ದ. ಇರಲಿ, ಅಜ್ಜನ ಕೆಲಸ ಎಲ್ಲ ಮಾಡೋ. ಈ ಗೇಮ್ ಹೆಂಗಂದ್ರೆ ಫುಲ್ ವಿಲೇಜ್ ವೈಬ್ಸ್ ಗೈಸ್. ಕರೆಗೂ ಒಂದು ಹಳ್ಳಿಲಿ ಇದ್ದಂಗೆ ಫೀಲ್ ಆಗ್ತದೆ. ಯಾಕಂದರೆ ಏನಾದ್ರು ಸಾಮಾನು ತರಬೇಕಂದ್ರೆ ಮನೆಯಿಂದ ದೂರ ಬರಬೇಕಲ್ಲ, ಹಾಗೆ ಇದರಲ್ಲೂ ಮನೆಯಿಂದ ದೂರ ಬರಬೇಕು. ಅಜ್ಜ ಸಾರಿ, ಜಾಸ್ತಿ ಏನು ಡ್ಯಾಮೇಜ್ ಆಗಲಿಲ್ಲ, ಸ್ವಲ್ಪ ಅಷ್ಟೇ. ಓಕೆ, ಹಾರ್ಡ್ವೇರ್ ಸ್ಟೋರಿಗೆ ಬಂದಾಯ್ತು. ನೆಕ್ಸ್ಟ್ ಏನು ಮಾಡಬೇಕು? ಬೈ ಐಟಮ್ಸ್. ಇಲ್ಲ, ಐಟಮ್ಸ್ ಬೈ ಮಾಡಬೇಕಂತೆ. ಆ್ಯಕ್ಸ್, ಕ್ರೋಬಾರ್, ಚೀಪ್ ಟೇಬಲ್ಸ್. ಓಕೆ, ಇಲ್ಲಿಂದ ಕ್ರೋಬಾರ್ ಇಲ್ಲಿಂದ ತೊಗೊಂಡು ಹೋಗ್ಬೇಕು. ಆ್ಯಕ್ಸ್, ಕ್ರೋಬಾರ್, ಚೀಪ್ ಟೇಬಲ್ಸ್. ಓಕೆ ಗೈಸ್, ಒಂದು ಕೆಲಸ ಮಾಡುವ. ಇನ್ಫ್ಲಾಟೇಬಲ್ ಮ್ಯಾಟ್ರಸ್ ಉಂಟು, ಇದು ತೊಗೊಂಡೋಗ್ಬಿಡುವ. ಯಾಕಂದರೆ ಇದಿದ್ರೆ ನಮ್ಮ ಹತ್ರ ನಾವು ಎಲ್ಲಿ ಬೇಕಲ್ಲಿ ಮಲ್ಕೋಬೋದು. ಇಲ್ಲಾಂದರೆ ರಾತ್ರಿ ಆದ ತಕ್ಷಣ ಮನೆಗೆ ಹೋಗಿ ಮಲಗಬೇಕು. ಅಲ್ಲಿ ತನಕ ಹೋಗೋ ತನಕ ಸುಮ್ಮನೆ ಪೆಟ್ರೋಲ್ ಎಲ್ಲ ವೇಸ್ಟ್ ಆಗ್ತದೆ. ಸೊ ಇದಿದ್ರೆ ಕೆಲಸ ಈಸಿ ಆಗ್ತದೆ. ಆ್ಯಡ್ ಟು ಕಾರ್ಟ್. ಬೈ. ಥ್ಯಾಂಕ್ ಯು ಫಾರ್ ಯುವರ್ ಪರ್ಚೇಸ್. ಥ್ಯಾಂಕ್ ಯು. ಕತ್ಲಾಯ್ತು, ಮುಕ್ಳರೆ ಕತ್ಲಾಯ್ತು. ಇಂಥ ದೊಡ್ಡ ಅಂಗಡಿ ರೀ, ಒಂದು ಲೈಟ್ ಇಲ್ಲ ಅಂಗಡಿಗೆ. ಐಟಮ್ಸ್ ಪಿಕಪ್ ಮಾಡ್ಕೊಳುವ. ಇದೆಲ್ಲ ಗಾಡೀಲಿ ಹಾಕೋಬೇಕಾ ಈಗ? ಗಾಡೀಲಿ ಜಾಗ ಇಲ್ಲ. ಇರಲಿ, ಈಗ ರಾತ್ರಿ ಆಯಿತು, ಸದ್ಯಕ್ಕೆ ಮಲ್ಕೊಳುವ. ಉಳಿದಿದ್ದ ಕೆಲಸ ಬೆಳಿಗ್ಗೆ ಮಾಡುವ. ಓಕೆ, ಇದು ಬೆಡ್ ಎಲ್ಲಿ ಬೇಕಲ್ಲ ಹಾಕ್ಕೊಂಡು ಮಲ್ಕೋಬೋದು ಗೈಸ್. ಇಲ್ಲೇ ಮಲಗುವ. ಬೆಸ್ಟ್ ವ್ಯೂ ನೋಡ್ತಾ ಮಲ್ಕೋಬೋದು. ಸ್ಲೀಪ್. The next day. ಈಗ ಇದೆಲ್ಲ ತೊಗೊಂಡೋಗ್ಬೇಕಂದ್ರೆ ನಮ್ಮ ಹತ್ರ ಗಾಡೀಲಿ ಜಾಗ ಇಲ್ಲ ಗೈಸ್. ಈಗ ಜಾಗ ಬೇಕಂದ್ರೆ ತಡ್ರಿ, ಇದು ಇಲ್ಲೇ ಇಡುವ. ಜಾಗ ಬೇಕಂದ್ರೆ ಇದೆಲ್ಲ ಖಾಲಿ ಮಾಡಬೇಕು. ಫಸ್ಟ್ ನಾವು ಕೆಲಸ ಏನು ಮಾಡ್ಬೇಕಂದ್ರೆ, ಈಗ ಈ ಮಾಂಸ ಉಂಟಲ್ಲ, ಇದು ಬರುವ. ಇದು ಮಾರ್ಬೇಕಂದ್ರೆ ನಾವೀಗ ಮಾರ್ಕೆಟಿಗೆ ಹೋಗ್ಬೇಕು. ಮಾರ್ಕೆಟ್ ಎಲ್ಲಿ ಉಂಟಂತ ಮ್ಯಾಪಲ್ಲಿ ನೋಡ್ಬೇಕು. ಜನರಲ್ ಸ್ಟೋರ್ ಉಂಟು ಗೈಸ್. ಜನರಲ್ ಸ್ಟೋರಿಗೆ ಹೋಗಿ ಇದು ಎಲ್ಲ ಐಟಮ್ ಬರುವ. ಸಾರಿ ಅಜ್ಜ, ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಡ್ಯಾಮೇಜ್ ಆಗೋದಷ್ಟೇ. ಗಾಡಿ ಚಲೋ ಉಂಟು. ಅಜ್ಜನ ಗಾಡಿ ಹೆಂಗುಂಟಂದ್ರೆ ಎಷ್ಟು
ಕರಡಿ ಗೈಸ್, ಕರಡಿ ಏನಪ್ಪ, ಕರಡಿ ಹೊಡಿಯುವ ಗೈಸ್, ಕರಡಿ ಹೊಡಿದೆ ಗೈಸ್. ಅಯ್ಯೋ ನಮ್ಗೆ ಹೊಡಿಗೆ ಬಂದಿದ್ದು ಕರಡಿ ಸತ್ತೋಯ್ತಲ್ಲ. ನಮಸ್ಕಾರ ಮಾಡ್ಬಿಟ್ಟು ಸತ್ತೋಯ್ತು. ಇದ್ರದ್ದು ಸ್ಕಿನ್ ಮಾಡಿಬಿಡುವ. ಓ ಏನಿಲ್ಲ, ಸೇಮ್ ಉಂಟು ಮಾಂಸ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಂಟು ಅಷ್ಟೇ. ಡನ್ ಗೈಸ್, ಬರ್ರಿ ಫಸ್ಟ್ ಇದು ಬರುವ. ಜನರಲ್ ಸ್ಟೋರಿಗೆ ಬಂದ್ವಿ. ಜನರಲ್ ಸ್ಟೋರ್ ಯಾರಿದ್ರು? ಹಾಂ ಮೇಡಮ್, ರೆಕಾರ್ಡ್ ಎಲ್ಲರೂ ರೆಕಾರ್ಡ್ ಕೊಡ್ತಿದ್ರಲ್ಲ, ಏನಿದೆ ರೆಕಾರ್ಡ್? ಟಾಕ್. Welcome. To make a purchase, use the terminal in the next room. Purchased item will be outside. For more information on livestock, view the glossary. To sell items, place them in the area next to me and confirm the sale using the terminal. Okay. Next to me. ಎಲ್ಲಿಡ್ಬೇಕು ತಂದೆ? ಇಲ್ಲಿಡ್ಬೇಕಾ? ನಾವು ಪರ್ಚೇಸ್ ಮಾಡಿದ ಐಟಮ್ಸ್ ಇಲ್ಲಿ ಬರ್ತದಂತೆ. ಓಯ್ ಮಳೆನೂ ಬಂತು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ. ಕಾಪಿರೈಟ್ ಬರೋದು. ಡನ್. ಇದಿಷ್ಟು ಸೇಲ್ ಮಾಡುವ. ಈಗ ಗಾಡಿನೂ ಇಲ್ಲೇ ಉಂಟು, ಗಾಡಿನೂ ಸೇಲ್ ಆಗ್ಬಿಡೋದು. ತಡ್ರಿ ಗಾಡಿ ಮುಂದಿಡು. ಓಕೆ ಇಲ್ಲಿ ಸುಮಾರು ಪ್ರಾಣಿ ಉಂಟು. ಇದೆಲ್ಲ ನಾವು ತಗೊಂಡು ಸಾಕ್ಬೋದು. ಬಟ್ ಈಗ ನಾವು ಬಾಯ್ ಮಾಡೋಕ್ಕೆ ಬರಲಿಲ್ಲ, ಸೆಲ್ ಮಾಡೋಕ್ಕೆ ಬಂದರೆ. ಸೆಲ್. ಓಕೆ, ಬಾಯ್ ಐಟಮ್ಸ್. ಎಗ್ ಬಾಸ್ಕೆಟ್ ಮತ್ತು ಟೂ ಚಿಕನ್ಸ್. ಯಾವ ಚಿಕನ್? ಹಾಂ ಇದು 1 2 ಎಗ್ ಬಾಸ್ಕೆಟ್. ಡನ್. ಥ್ಯಾಂಕ್ ಯು. ಚಿಕನ್ ಎಲ್ಲೋಯ್ತು? ಒಂದೊಂದೇ ಕೋಳಿ ಹಿಡಿಬೋದಾ? ಇದಕ್ಕೆ ಫೀಡ್ ಮಾಡ್ತಾ ಇರ್ಬೇಕು. ಇಲ್ಲಿ ನೋಡ್ರಿ ಅದಕ್ಕೆ ನೀರು ಹಾಕ್ತಾ ಇರ್ಬೇಕು, ತಿಂಡಿ ನೀರೆಲ್ಲ. ಕ್ರೇಜಿ ಐಡಿಯಾಗ. ಮೊಟ್ಟೆ ಕೊಟ್ಟಾಯ್ತು ಇಷ್ಟು ಬೇಗ. ಚಿಕನ್ ಸಾರಿ ಅಜ್ಜ, ಒಂದೆರಡು ಸಲ ಜಪ್ಪಿದೆ ಅಷ್ಟೇ, ಜಾಸ್ತಿ ಇಲ್ಲ. ಎಸ್ ರ್ಯಾಂಚಿಗೆ ಬಂದೆ. ನೆಕ್ಸ್ಟ್ ಏನು? ಪ್ಲೇಸ್ ಚಿಕನ್ ಆನ್ ದ ಗ್ರೌಂಡ್. ಯಾವ ಗ್ರೌಂಡ್? ಇಲ್ಲೇ ಬಿಡೋದೆ. ಅದಕ್ಕೆ ಈಗ ಫುಡ್ ಹಾಕ್ಬೇಕು ನಾವು. ಇಲ್ಲುಂಟು ಕ್ರೇನ್ಸ್. ಇಲ್ಲುಂಟು ಕಾಯ್ಸ್. ಇಲ್ಲ ಹೆಂಗೆ ಹಾಕೋದು? ಫೈಂಡ್ ಬಕೆಟ್ ಆ್ಯಂಡ್ ವಾಟರ್ ಟ್ಯಾಂಕ್. ಬಕೆಟ್ ಎಲ್ಲಿದೆ? ಬಕೆಟ್ ತೊಗೊಬಂದು ಅದಕ್ಕೆ ವಾಟರ್ ಟ್ಯಾಂಕ್ ತಂದು ಅದ್ರೊಳಗೆ ವಾಟರ್ ಹಾಕಿ ಈಗ ಕೋಳಿಗೆ ನೀರು ಕುಡಿಸ್ಬೇಕಾ? ಈಗ ಒಂದೇ ಮೊಟ್ಟೆ ಕೊಟ್ಟು ಸತ್ತೋಗ್ಬಿಟ್ರೆ ಏನು ಮಾಡೋದು? ಇಲ್ಲಿ ವಾಟರ್ ಟ್ಯಾಂಕ್ ಇನ್ಸ್ಟಾಲ್ಡ್ ಎನಿವೇರ್ ಆನ್ ದ ರ್ಯಾಂಚ್. ಇದರಲ್ಲಿ ನೀರು ಉಂಟೇನಾ? ಇದರಲ್ಲಿ ನೀರು ಖಾಲಿ ಆಗ್ತಾ ಇರ್ತದೆ. ಈಗ ನೀರು ಖಾಲಿ ಆದ್ಮೇಲೆ ಇದೊಂದು ತುಂಬಿಸ್ಕೊಬರೋದು ಕೆಲಸ ಬಂತೀಗ. ಬಿಲ್ಡ್ ಅ ಸ್ಮಾಲ್ ಕೂಪ್ ಬ್ಲೂ ಪ್ರಿಂಟ್. ಯೂಸ್ ಬಿಲ್ಡ್ ಆಪ್ಷನ್ ಇನ್ ಸರ್ಕಲ್ ಮೆನ್ಯೂ. ಕೋಳಿ ಗೂಡು ಕಟ್ಟಬೇಕೀಗ. ನೀರಿಲ್ಲೇ ಇರಲಿ. ಬಿಲ್ಡ್ ಕೂಪ್. ಸ್ಮಾಲ್ ಕೂಪ್ ಇದೆ ಅಲ್ಲ. ಓಕೆ, ಹೆಂಗೆ ಬಿಲ್ಡ್ ಮಾಡೋದು? ಇಷ್ಟೇ ಆಲ್ರೆಡಿ ಉಂಟಲ್ಲ ಇದು ಬಿಲ್ಡ್ ಆಗಿದ್ದು. ಇಲ್ಲೇ ಇಡುವ ಗೈಸ್ ಇದು. ಬಿಲ್ಡ್ ಮಾಡೋಕೆ ಈಗ ಮತ್ತೊಂದಿಷ್ಟು ಸಾಮಾನು ಬೇಕು. ಏನೇನು ಬೇಕು? ಚಾಪ್ ಡೌನ್ ಟ್ರೀಸ್ ಆ್ಯಂಡ್ ಪ್ರೊಸೆಸ್ ದೋಸ್ ಲಾಗ್ಸ್ ಇನ್ ದ ಸಾಮಿಲ್. ಮರ ಕಡ್ದು ಈಗ ಕೋಳಿ ಗೂಡು ಕಟ್ಬೇಕು ಗೈಸ್. ಕ್ರೇಜಿ ಇದೆ ಗೈಸ್, ಇದು ಕ್ರೇಜಿ ಟಾಸ್ಕ್. ತಡ್ರಿ, ಈಗ ರಾತ್ರಿ ಆಯ್ತು, ನಮ್ದು ಮಲಗೋ ಸಮಯ. ಕತ್ಲಾದ ತಕ್ಷಣ ಮಲಗಿಬಿಡ್ಬೇಕು ಗೈಸ್, ಯಾಕಂದ್ರೆ ಜಗದೀಶ್ ಅಣ್ಣಂಗೂ ವಯಸ್ಸಾಗದೆ. ಪಟ್ಟಂತ ಮಲಗಿ ಬೆಳಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡುವ. ಸ್ಲೀಪ್. ಕೋಳಿ ಕೂಗಲೇ ಇಲ್ಲ. ಕೋಳಿನೇ ಮಲಗದೆ, ಮತ್ತು ಕೋಳಿಗೆ ಹೋಗಿ ನಾವು ಎಬ್ಸ್ಬೇಕಾ ಈಗ? ಇಲ್ಲ ಕೋಳಿ ಕೋಳಿ ಮೊಟ್ಟೆ ಇಡ್ತುಂಟು ಗೈಸ್. ಕೋಳಿ ಮೊಟ್ಟೆ ಇಡ್ತದೆ ಈಗ. ಇಡ್ಲೇ ಇಲ್ಲ. ಪಟ್ಟಂತ ಗೂಡು ಕಟ್ಬೇಕು ಗೈಸ್, ಇಲ್ಲಾಂದ್ರೆ ಇದು ಎಲ್ಲೆಲ್ಲರೂ ಸಿಕ್ಕಲ್ಲಿ ಮೊಟ್ಟೆ ಇಟ್ಟರೆ ನಮ್ಗೆ ಮೊಟ್ಟೆ ಸಿಗೋದಿಲ್ಲ. ಈಗ ಮರ ಕಡಿಬೇಕಂತೆ. ಮರ ಕಡಿಯೋಕೆ ನಮ್ಮ ಹತ್ರ ಆ್ಯಕ್ಸ್ ಉಂಟಲ್ಲ. ಉಂಟು. ಇಷ್ಟೇ. ಓಕೆ ಆಯ್ತು, ಮರ ಕಡ್ದಾಯ್ತು. ಫ್ಯೂಲ್ ಟ್ಯಾಂಕ್ ಈಸ್ ಎಂಟಿ. ಇದಕ್ಕೂ ಒಂದು ಫ್ಯೂಲ್ ಹಾಕ್ಬೇಕಾ ಈಗ? ತಡ್ರಿ ಫ್ಯೂಲ್ ಆಲ್ರೆಡಿ ನಮ್ಮ ಹತ್ರ ಇದೆ. ಓಕೆ
ಹಿಂಗೆ ಹಾಕ್ಕೊಂಡಿರೋದು ಇದು. ಓ ಕ್ರೇಜಿ ಗೈಸ್. ಓಕೆ ಒಂದೇ ಸಾಕು. ಸುಮಾರು ಆಯ್ತಲ್ಲ, ಇಷ್ಟೇ ಸಾಕೇನ ಕಟ್ಗೆ? ಎಲ್ಲೈತೆ 15 ಪೀಸ್ ಬೇಕು. ತಡಿ ಇನ್ನೊಂದು ದುಡ್ಡು ತೊಗೊಂಡು ಹೋಗ್ತೆ. ಕ್ರೇಜಿ ಗೈಸ್, ಕ್ರೇಜಿ. ಫ್ಯೂಲ್ ಕ್ಯಾನ್ ಸಾಕು. ಈಗ ನೋಡ್ರಿ ಹೆಂಗೆ ಕಟ್ಟಾಗಿ ಬೀಳ್ತದೆ ನೋಡ್ತೀರಿ. ರೆಡಿ ಅಷ್ಟೇ. ಇದರಲ್ಲಿ ಒಂದು ಬೇಜಾರು ಏನಂದರೆ ಯಾವುದೇ ಐಟಮ್ ಆದರೂ ಒಂದೊಂದೇ ತಗೊಂಡು ಹೋಗ್ಬೋದು ಗೈಸ್, ಅದೇ ಬೇಜಾರು. A few moments later. ಓಕೆ, ನಮ್ಮ ಕೋಳಿ ಗೂಡು ಈಗ ರೆಡಿ. ಎಲ್ಲೈತೆ ಕೋಳಿ? ಎಲ್ಲೈತೆ? ಬಾ. ಡೆಮಾಲಿಷ್ ಹೌಸ್. ದಿಸ್ ಹೌಸ್ ಇಸ್ ಬಿಯಾಂಡ್ ರಿಪೇರ್. ಲೆಟ್ಸ್ ಡೆಮಾಲಿಷ್ ಇಟ್ ಆ್ಯಂಡ್ ಸ್ಟಾರ್ಟ್ ಫ್ರಮ್ ಫ್ರೆಶ್. ಫಸ್ಟ್ ಕೋಳಿ ಗೂಡೊಳಗೆ ಬಿಟ್ಟು ತಡ್ರಿ. ತಡಿ ತಡ್ರಿ. ಕೋಳಿಗೆ ಊಟ ತರ್ಬೇಕು ಗೈಸ್. ಕೋಳಿ ಊಟ ಅಲ್ಲಿ ಚಲ್ಲಿದ್ದು ರಿಮೂವ್ ಮಾಡಿಬಿಟ್ಟೆ. ಈಗ ಕೋಳಿಗೆ ಊಟ ತರಬೇಕು ಬೇರೆದು ಹೊಸದು. ಈಗ ಹಳೆ ಮನೆ ಎಲ್ಲ ತೆಗೆದು ಹೊಸ ಮನೆ ಕಟ್ಟಬೇಕು. ನೆಕ್ಸ್ಟ್ ಟಾಸ್ಕ್ ಅದು ನಮ್ಮದು. ಅದಕ್ಕೂ ಮೊದಲು ನಾವು ಕೋಳಿಗೊಂದು ಊಟ ಇಟ್ಬಿಡುವ ಅಂತ ನಮ್ಮ ಒಂದು ಇದು ಪೆಟ್ ಫುಡ್ ಪೆಟ್ಟಿಗೆ ಆಯ್ತು. ವಾಟರ್ ಟ್ಯಾಂಕ್ ನಮ್ಮ ಹತ್ರ ಉಂಟು. ಬ್ಯಾಗ್ ಆಫ್ ವೀಟ್. ಅದು ವೀಟ್ ಐತಲ್ಲ ನಾವು ಅವಾಗ ಕೊಟ್ಟಿದ್ದು. ವೀಟ್ ಐತೆ. ಡನ್ ಕೆಲಸ ಆಯ್ತು ರೀ. ಓಕೆ, ಒಂದು ಕೆಲಸ ಮುಗೀತು. ಇನ್ನೊಂದು ಏನಂದ್ರೆ ಈಗ ಫ್ಯೂಲ್ ತುಂಬಿಸ್ಕೋಬೇಕು. ಸ್ವಲ್ಪ ರೊಕ್ಕ ಮಾಡಾದ್ಮೇಲೆ ಒಂದು ಹೊಸ ಕಾರ್ ತಗೊಳ್ಳುವ, ಏನಂತ್ರಿ? ಸಬ್ಸ್ಕ್ರೈಬ್ ಮಾಡಲಿಲ್ಲ? ಓ ಗೈಸ್, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೆ ಗಾಡಿ ಮುಂದೆ ಹೋಗ್ತಿಲ್ಲ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡೋ ತನಕ ಗಾಡಿ ಮುಂದೆ ಹೋಗೋದಿಲ್ಲ ಅಂತೆ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮಾಡಿರಿ, ಹೀಗೆ ಮಾಡಿದ್ರಿ. ಲೈಕ್ ಆಯ್ತು. ಇದು ಕಮೆಂಟ್ ಆಯ್ತಲ್ಲ. ಸ್ಟಾರ್ಟ್ ಆಯ್ತು ಗೈಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೆ ಕಣಣ್ಣ, ಕಲಾವಿದ ಕಣಣ್ಣ. ಸ್ಟಾರ್ಟ್ ಆಯ್ತು. ಥ್ಯಾಂಕ್ ಯು. ಡನ್. ಓಕೆ ಬರ್ರಿ, ಈಗ ಮನೆ ರೆಡಿ ಮಾಡುವ. ಫಸ್ಟ್ ಕೋಳಿಗೆ ಊಟ ಕೊಡಬೇಕು. ಕೋಳಿ ಮೊಟ್ಟೆ ಇಟ್ಟದು ಗೈಸ್, ಮೊಟ್ಟೆ ಇಟ್ಟದು. ಓ ಇಷ್ಟು ಫಾಸ್ಟ್? ಡೇಂಜರ್ ಉಂಟಲ್ಲ ಇದು. ಓ ಇಷ್ಟು ಫಾಸ್ಟ್ ತಿಂತದೆ ಅಂದ್ರೆ ನಾ ಇನ್ನೊಂದು 4 ಚೀಲ ತರ್ತಿದ್ನಲ್ಲ ಎಗ್. ಡನ್. ಫಸ್ಟ್ ಡೆಮಾಲಿಷ್ ಮಾಡ್ಕೋಬೇಕು, ಆಮೇಲೆ ರೀಬಿಲ್ಡ್ ಮಾಡೋದು. ಓ ಇದೆಲ್ಲ ತೆಗಿಬೋದಾ? ಈ ಡೋರ್ ಪಟ್ ಅಂತ ಡೆಮಾಲಿಷ್ ಮಾಡಿ ಮುಗಿಸ್ಬಿಡು ಆಗೈತೆ. 1 hour later. ಓಕೆ ಗಾಯ್ಸ್, ಮನೆ ಎಲ್ಲ ಮುರಿದಾಯ್ತು. ಈಗ ಹೊಸದಾಗಿಂದ ಮನೆ ಕಟ್ಟಬೇಕು, ಹೊಸ ಮನೆ ಕಟ್ಟಬೇಕು. ಸದ್ಯಕ್ಕೆ ರಾತ್ರಿ ಆಯ್ತು, ಹೋಗಿ ಮಲ್ಕೊಳುವ. ಅಲ್ಲಿ ಹೊಸ ಮನೆ ಬೆಳಿಗ್ಗೆ ಕಟ್ಟುವ. ಓಕೆ, ಗುಡ್ ನೈಟ್, ಸ್ಲೀಪ್. ಡೇ 3. ಓಹ್ ಟಾಸ್ಕ್ ಎಲ್ಲ ಮುಗೀತು ಗೈಸ್. ಟಾಸ್ಕ್ ಇಷ್ಟ ಇತ್ತು, ಟಾಸ್ಕ್ ಮುಗೀತು. ಈಗ ನಾವು ಏನು ಬೇಕು ಅದು ಮಾಡ್ಬೋದು. ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಹೊಸ ಮನೆ ಕಟ್ಟಬೇಕು ಗೈಸ್. ಹೊಸ ಮನೆ ಕಟ್ಟಬೇಕಂದ್ರೆ ದೊಡ್ಡ ಮನೆಯೇ ಕಟ್ಟುವ. ಇದರಲ್ಲಿ ಮಜಾ ಯಾವುದು ಉಂಟಂದರೆ ಈ ಮನೆ ಗೈಸ್. ಈ ಮನೆ ಕಟ್ಟುವ. ಈ ಮನೆ ಕಟ್ಟಬೇಕಂದ್ರೆ ಜಾಗ ಬೇಕು. ಈ ಮನೆ ಕಟ್ಟಬೇಕಂದ್ರೆ ಈಗ ನಮ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕಂದರೆ ಇದೇನಿದೆ, ಪೇಂಟ್. ಪೇಂಟ್ ಎಲ್ಲ ಬಂದಾಯ್ತು ಮನೆ ಕಟ್ಟೋಕ್ಕಿಂತ ಮೊದಲೇ. ಈಗ ಮನೆ ಕಟ್ಟಬೇಕಂದ್ರೆ ನಮ್ಗೆ ಏನೇನು ಬೇಕಂದರೆ ವುಡ್ ಪ್ಲ್ಯಾಂಕ್ 28 ಬೇಕು, ಕಾಂಕ್ರೀಟ್ ಬೇಕು, ಆಮೇಲೆ ಮೆಟಲ್ಸ್ ಬೇಕು. ಓಕೆ ಫಸ್ಟ್ ವುಡ್ ರೆಡಿ ಮಾಡಿಬಿಡುವ. ಡನ್. ಒಂದು 2 3 4 5 ಸುಮಾರು ಆಯ್ತು. ಎಷ್ಟು ಬೇಕು ಇದಕ್ಕೆ? 28 ಬೇಕಿತ್ತು. 28 ಆಲ್ರೆಡಿ ಆಯ್ತು, ಭಾಳ ಆಯ್ತು. ಬೇಸೇ ಕಟ್ಟಲಿಲ್ಲ, ಫಸ್ಟ್ ಸೈಡಿಂದ ವಾಲೆಲ್ಲ ಕಟ್ಬಿಟ್ಟೆ.
ಹಾರ್ಡ್ವೇರ್ ಸ್ಟೋರ್ಗೆ ಸ್ವಾಗತ. ಈ ಹಾರ್ಡ್ವೇರ್ ಸ್ಟೋರಲ್ಲಿ ಯಾರು ಇಲ್ಲ ನೋಡ್ರಿ, ಮಾಲೀಕರೇ ಇಲ್ಲ, ಲೈಟು ಇಲ್ಲ, ಏನಿಲ್ಲ. ಇಲ್ಲಿ ಬೇಕಾದ ಮಾಡ್ಕೊಂಡು ಹೋಗ್ಬೋದು, ಬೇಕಾದಂದರೆ ಬೇಕಾದ ಖರೀದಿ ಮಾಡ್ಕೊಂಡು ಹೋಗ್ಬೋದು. ಮೆಟಲ್ 30, ಕಾಂಕ್ರೀಟ್ 155. $1000 ಕಟ್ ಆಗ್ತದೆ ಈಗ. ಆಗಲಿ, ಹಮಾರೆ ಪಾಸ್ ಪೈಸಾ ತೋ ಬಹುತೆ. ಕಾಟ್ ಡನ್. ಥ್ಯಾಂಕ್ ಯು. ರೊಕ್ಕ ಮಾಡ್ಬೇಕು. ಖರ್ಚು ಭಾಳ ಐತಿ. ಈಗ ರೊಕ್ಕ ಮಾಡ್ಬೇಕಂದ್ರೆ ಈಗ ನನಗೆ ಗೊತ್ತಿದ್ದು ಒಂದು ದಾರಿ ಏನಂದ್ರೆ ಶಿಕಾರಿ ಹೋಗೋದು. ಶಿಕಾರಿ ಹೋಗುವ. ಕ್ರೇಜಿ ಬಂದು ಕೆಲಸ ಮುಗೀತು. ಮಕ್ಳು ಯಾರ್ಯಾರು ವಿಡಿಯೋ ನೋಡ್ತಿದ್ರಿ, ಇದು ಮರ ಕಟ್ ಮಾಡೋದು ಆಮೇಲೆ ಪ್ರಾಣಿ ಹೊಡೆಯೋದು ಇದೆಲ್ಲ ಗೇಮಲ್ಲಿ ಅಷ್ಟೇ, ರಿಯಲ್ ಲೈಫಲ್ಲಲ್ಲ. ಈ ಗೇಮಿಂದ ಯಾರೂ ಇನ್ಸ್ಪೈರ್ ಆಗಿಬಿಡ್ರಿ, ಸುಮ್ಮನೆ ಮಜಕ್ಕೆ ಆಡೋದಷ್ಟೇ. ಮಜಕ್ಕೆ. ಇಲ್ಲಿ ಒಂದು ನೇಮ್ ಕೊಡ್ಬೋದು ಗೈಸ್ ನಮ್ಮ ರ್ಯಾಂಚಿಗೆ. ತಿಕ್ಕೊಂಡಿಸ್ ರ್ಯಾಂಚ್. ಓಕೆ, ಸದ್ಯಕ್ಕೆ ಇದಿರಲಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇದು ರ್ಯಾಂಚ್ ನೇಮ್ ಏನೇನು ಇಡಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇಷ್ಟೇ. ಜಾಸ್ತಿ ಗಿಲ ಎಲ್ಲ ಮಾಡ್ತಾ ಇರೋದಿಲ್ಲ. ಮಂಜು ಮೇಸ್ತ್ರಿ ಕೆಲಸನೇ ಇಲ್ಲ, ಎಲ್ಲ ನಮ್ಮದೇ ಕೆಲಸ. ಒಬ್ಬನೇ ಮಾಡ್ದ ಗಾಯ್ಸ್, ಒಬ್ಬನೇ ಮನೆ ಕಟ್ದ. ಓಹ್, ಇದೊಂದು ಸಿಮೆಂಟ್ ಹಾಕಿ. ಓಕೆ, ತಡ್ರಿ ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಬೆಳಿಗ್ಗೆ ಮಾಡುವ, ಈಗ ಹೋಗಿ ಮಲ್ಕೊಳುವ. ಇವತ್ತು ಫುಲ್ ಸೆಕೆ ಉಂಟಲ್ಲ, ಅದಕ್ಕೆ ಇಲ್ಲೇ ಮಲ್ಕೋತೀನಿ ನಾನು. ಡನ್. ಮೊಟ್ಟೆ ಇಟ್ಟದು ಗೈಸ್, ಒಂದು ಮೊಟ್ಟೆ ಒಡೆದೇ ಹೋಯ್ತು. ಮನೆ ಒಂದು ಸ್ವಲ್ಪ ಹಿಂದಿಟ್ಟು ಕೆಳಗಿದ್ದಿದ್ದು ವುಡ್ ಪ್ಲಾಂಕ್. ಪ್ರಾಣಿ ಯಾಸ್ ಡನ್. ಅದು ಆಮೇಲೆ ಮಾಡುವ. ಈಗ ಫಸ್ಟ್ ಮನೆ ಕೆಲಸ ಮುಗಿಸ್ಕೊಬಿಡುವ, ಆಮೇಲೆ ಮತ್ತೆ ರಾತ್ರಿ ಆಗ್ಬಿಡ್ತದೆ. ರಾತ್ರಿ ಆದರೆ ಮತ್ತೆ ಮಲ್ಕೊಳ್ಳೋದು, ಮತ್ತೆ ಹೇಳೋದು, ಇದೇ ಆಗ್ತಾ ಉಂಟು. ಇದು ಹಾಕುವ. ಡನ್. ಓ, ರೆಡಿ ಆಯ್ತು ರೀ. ಸಮೋನ್ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಕನ್ಸ್ಟ್ರಕ್ಷನ್ ಏರಿಯಾ. ಎಲ್ಲಿ? ಮನೆ ರೆಡಿ ಗಾಯ್ಸ್. ಫೈನಲಿ ತಿಕ್ಕೊಂಡಿ ರ್ಯಾಂಚಲ್ಲಿ ಒಂದು ಹೊಸ ಮನೆ ಕಟ್ಟಾಯ್ತು. ಅದು ಸಮೋನ್ ಈಸ್ ಸ್ಟ್ಯಾಂಡಿಂಗ್ ಇನ್ ಕನ್ಸ್ಟ್ರಕ್ಷನ್ ಏರಿಯಾ ಅಂತ ಬಂತಲ್ಲ. ಓ, ನಾನೇ ನಿಂತಿದ್ದೆ. ಬರ್ರಿ, ನಿಮಗೆ ನಮ್ದು ಹೌಸ್ ಟೂರ್ ಕೊಡ್ತೆ. ಇಲ್ಲಿಂದ ಎಂಟ್ರ್ ಆಗೋದು. ಇದು ನಮ್ಮ ಮೇನ್ ಡೋರ್ ಗೈಸ್. ಮೇನ್ ಡೋರಿಂದ ಬಂದ ತಕ್ಷಣ ಇಲ್ಲಿ ರೈಟ್ ಸೈಡ್ ಒಂದು ಡೋರ್ ಬರ್ತದೆ. ಅದರಲ್ಲಿ ಏನು ಉಂಟು ನನಗೂ ಗೊತ್ತಿಲ್ಲ, ನೋಡಬೇಕು. ಓ, ಇದು ನಮ್ಮ ಗೇಮಿಂಗ್ ರೂಮ್ ಗೈಸ್. ಓ, ಕ್ರೇಜಿ. ಇದು ನಮ್ಮ ಗೇಮಿಂಗ್ ರೂಮು. ಇಲ್ಲೆಲ್ಲ ನಮ್ಮ ಗೇಮಿಂಗ್ ಸೆಟಪ್ ಮಾಡ್ಕೋಬೋದು. ಇಲ್ಲಿ ಬಂದರೆ ಇಲ್ಲಿ ಬೆಡ್ ಉಂಟು. ಇದು ನನಗೆ, ಇದು ನನಗೆ, ಎರಡೂ ನನಗೆ. ಇಲ್ಲಿ ಲ್ಯಾಂಪ್ ಉಂಟು. ಇದು ಲೈಟು ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹಾಗೆ ಇಲ್ಲಿ ಬಂದರೆ ಇದು ನಮ್ಮದು ಹಾಲ್ ಗೈಸ್. ಹಾಲಲ್ಲಿ 2 ಬೀನ್ ಬ್ಯಾಗ್ ಉಂಟು, ಇಲ್ಲೊಂದೇನು ಡಸ್ಟ್ಬಿನ್ ಉಂಟು. ಅದಾದಮೇಲೆ ಒಂದು ಸೋಫಾ, ಇನ್ನೊಂದೆರಡು ಚೇರ್, ಆಮೇಲೆ ಒಂದು ಟೇಬಲ್. ಇಲ್ಲೊಂದು ಇದು ಡೈನಿಂಗ್ ಟೇಬಲ್ ಇರಬೇಕು. ಇದು ಡೈನಿಂಗ್ ಟೇಬಲ್. ಓಹ್, ಇಲ್ಲಿ ಫ್ರಿಜ್ ಅಲ್ಲ ಇದು ಫ್ರಿಜ್. ಇದು ಕಿಚನ್ ಗೈಸ್. ಇದು ಕಿಚನ್ ಸೆಟಪ್ ಫುಲ್. ಅದಾದಮೇಲೆ ಇಲ್ಲೊಂದು ರೂಮ್ ಉಂಟು. ಈ ರೂಮಲ್ಲಿ ಏನಂದರೆ, ಈ ರೂಮ ಸುಮ್ಮನೆ ಒಂಥರ ಸ್ಟೋರ್ ರೂಮ್ ಇರಬೇಕು. ಓಕೆ, ಕ್ರೇಜಿ ಗೈಸ್, ಕ್ರೇಜಿ ಮನೆ ರೆಡಿ ಆಯ್ತು. ಇಲ್ಲೊಂದು ರೂಮ್ ಉಂಟು ಗೈಸ್. ಇದು ಇಲ್ಲಿ ಟಿ ವಿ ನೋಡ್ಬೋದು. ರಿಯಲ್ ಎಸ್ಟೇಟ್ ಆ್ಯಡ್ ಬಂತು. ಓಕೆ, ಬಿಡ್ರಿ ಸಾಕು. ಇಲ್ಲೊಂದು ಸೋಫಾ. ವಾ, ಕ್ರೇಜಿ ಆಗದು ಗೈಸ್ ಮನೆ. ಓ, ರೇಡಿಯೋ, ಅಜ್ಜಂದು ನೆನಪಿಗೆ ರೇಡಿಯೋ. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗುವ. ಈ ವಿಡಿಯೋನ ನೀವು ಬೆಳಿಗ್ಗೆ ನೋಡ್ತಾ ಇದ್ರೆ ಶುಭ ಮುಂಚಾನೆ, ಮಧ್ಯಾಹ್ನ ನೋಡ್ತಾ ಇದ್ರೆ ಶುಭ ಮಧ್ಯಾಹ್ನ, ರಾತ್ರಿ ನೋಡ್ತಾ ಇದ್ರೆ ಶುಭ ರಾತ್ರಿ. ಥ್ಯಾಂಕ್ ಯು ಗೈಸ್.